ಅಪ್ಪ ಇನ್ನು ಏನಪ್ಪ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ ನಾನು ಬಂದು ಇಷ್ಟೊತ್ತಾಯ್ತು, ನೀನು ಬಂದಿದ್ಯಾ. ದುಡ್ಡು ತಂದು ಕೊಡಕ್ಕೆ ಇನ್ನು ಏನು ಯೋಚನೆ ಮಾಡ್ತಾ ಇದ್ಯಾ? ಅದು ಇದು ಅಂತ ಕೇಳ್ಕೊಂಡು ನಿಂತಿದ್ಯಲ್ಲ. ಮೊದಲು ದುಡ್ಡು ತಂದು ಕೊಡು, ನಾನು ತಗೊಂಡು ಹೋಗ್ತೀನಿ. ಮನೆ ಕಟ್ಟಬೇಕು. ನಿನ್ನ ಮೊಮ್ಮಕ್ಕಳು ಎಲ್ಲನ ಸೋರ ಮನೆಗೆ ಮನೆ ಕಂತಾರೆ. ಅದು ನೋಡಿದ್ರೆ ನಿನಗೆ ಸಂತೋಷ ಆಗುತ್ತಾ ಹೇಳು? ನಿನ್ನ ಮಗಳು ನಿನ್ನ ಮೊಮ್ಮಕ್ಕಳು ಎಲ್ಲನ ಈ ಥರ ಇರಬೇಕಾ? ಅಲ್ಲ ಸಾವುಕಾರ ಸಿದ್ದಪ್ಪನ ಮಗಳು ಮೊಮ್ಮಕ್ಕಳು ಎಲ್ಲನ ಸೋರ ಮನೆಗೆ ಇದ್ದಾರೆ ಅಂತ ಎಷ್ಟು ಜನ ಆಡ್ಕೊಂತಾರೆ. ಅದಕ್ಕೆಲ್ಲ ಒಂದು ಮುಕ್ತಿ ಸಿಗ್ಬೇಕು ಅಂದ್ರೆ ನೀನು ನನಗೆ ದುಡ್ಡು ಕೊಡಬೇಕು. ಹೋಗಿ ಬೇಗ ತಗೊಂಬರೋಗು. ಇನ್ನು ಯಾಕೆ ಮೀನಾಮೇಷ ಎಣಿಸ್ತಾ ಇದೆಯಾ? ಅಯ್ಯೋ ನೇತ್ರಮ್ಮ, ನಿನಗೆ ಕೊಡಕ್ಕಂತಾನೆ ದುಡ್ಡ ಎಲ್ಲ ಒಂದು ಸಿಟ್ಕೊಂಡಿದ್ದೀನಿ. ನಿನಗೆ ಚೀಟಿ ಬರ್ದು ಕಳಿಸು ಅಂತ ನಾನೇ ಹೇಳಿದ್ದು. ಅಂಥದ್ರಾಗೆ ನಾನು ನಿನಗೆ ದುಡ್ಡು ಕೊಡ್ದಂಗೆ ನನ್ನ ಮಗಳೂ ನನ್ನ ಮೊಮ್ಮಕ್ಕಳು ಸೋರ ಮನೆ ಕಮ್ಮಂಗೆ ಮಾಡ್ತೀನಾ? ಇಲ್ಲ ಇಲ್ಲ. ನನಗೂ ಆದಷ್ಟು ಬೇಗ ನೀವು ಹೊಸ ಮನೆ ಕಟ್ಕೋಬೇಕು ಅಂತ ಆಸೆ ಇತ್ತು. ಅದಕ್ಕೇ ನಿನಗೂ ಭಾಗ ಬೇಕು ಅಂತನ ಹೇಳಿ ನಾನೇನೆ ಇದೆಲ್ಲ ದುಡ್ಡೆಲ್ಲ ಹೊಂದಿಸಿರೋದು. ನೀನೇ ಆಸ್ತಿ ಭಾಗ ಬೇಡ ದುಡ್ಡು ಕೊಡು ಅಂದಿದ್ದಕ್ಕೆ ದುಡ್ಡು ಹೊಂದಿಸಿದ್ದೀನಿ. ಕೊಡ್ತೀನಿ, ಕೂತ್ಕ. ಸರಿಯಪ್ಪ ಆಯ್ತು. ಆದ್ರೆ ನೀನು ಅವಾಗಿಂದ ಯಾಕೋ ಸುಮ್ಮನೆ ನಿಂತಿದ್ದಲ್ಲ, ನನಗೆ ಯಾಕೋ ಅನುಮಾನ ಬಂತು. ಇವಪ್ಪ ಯಾಕೆ ಕರ್ಸ್ಬಿಟ್ಟು ಯಾಕೋ ಇನ್ನೂ ದುಡ್ಡು ಕೊಡ್ತಾ ಇಲ್ವಲ್ಲ ಅಂತ. ನಾನು ತಗೊಂಡು ಹೋಗ್ತೀನಪ್ಪ. ಅಲ್ಲಿ ನಮ್ಮ ಮಕ್ಕಳು ಕಾಯ್ತಾ ಇರ್ತಾರೆ, ಅದಕ್ಕೆ ಬೇಗ ಕೊಡು ದುಡ್ಡು. ರೀ ಹೋಗ್ರಿ ಹೋಗಿ ತಗೊಂಬರಕ್ಕೆ ಬದಲು ಹೋಗಿ. ಸರಿ ಆಯ್ತು ಕಣೆ, ತಾಂಬತ್ತಿ ನೀರು. ನೇತ್ರ ದುಡ್ಡು ತಗೊಂಡೋಗಿ ಹುಷಾರಾಗಿ ಇಟ್ಕೋ. ಎಲ್ಲೂ ಇದು ಮಾಡಬೇಡ. ಎಲ್ಲನ ಇಟ್ಟು ಮರ್ಯಾದೆ ಎಲ್ಲನ ಆದಷ್ಟು ಬೇಗ ಆ ಮೇಸ್ತ್ರಿಗೆ ಕೊಟ್ಬಿಡು ದುಡ್ಡ. ಎಷ್ಟು ಕೊಡ್ಬೇಕಾ ಅಷ್ಟನ್ನ ಕೊಟ್ಟು ಮನೆ ಕಟ್ಟಿಸ್ಕ ಮೊದಲು. ಆಮೇಲೆ ಮಿಕ್ಕಿರೋ ದುಡ್ಡ ಏನು ಮಾಡೋದಂತ ನೀನೇ ಯೋಚನೆ ಮಾಡಿ ನಿಮ್ಮ ಮಕ್ಕಳ ಹೆಸರಿಗೋ ನಿನ್ನ ಹೆಸರಿಗೋ ಎಲ್ಲನ ಬ್ಯಾಂಕಿಗೆ ಇಟ್ಕೋ. ಸರಿ ಆಯ್ತಣ್ಣ. ಬಾ ಇವತ್ತು ನನ್ನ ಜೊತೆಗೆ ನೀನು ಬಾರಣ್ಣ, ಊರಿಗೆ ಹೋಗೋಣ. ನಾನಾ? ಯಾಕೆ ಅಂದ್ರೆ ದುಡ್ಡು ತಗೊಂಡು ಅವಳೊಬ್ಬಳೆ ಹೋಗ್ತಾಳೇನೋ ಊರಿಗೆ? ಅಷ್ಟೊಂದು ದುಡ್ಡ ಹೆಣ್ಮಗಳು? ಅದಕ್ಕೆ ಜೊತೆಗೆ ನೀನು ಕರ್ಕೊಂಡೋಗಿ ಬಿಟ್ಟು ಬಾ ಹುಷಾರಾಗಿ. ಹೌದಾ? ಸರಿ ಅಮ್ಮ ಆಯಿತು. ನೇತ್ರ ಬತ್ತೀನಿ ಹೇಳು ನಿನ್ನ ಜೊತೆಗೆ ನಾನೇನೆ. ನೀನೇನು ಚಿಂತೆ ಮಾಡಬೇಡ. ಅಷ್ಟೊಂದು ದುಡ್ಡು ತಗೊಂಡು ನೀನು ಒಬ್ಬಳೆ ಹೋಗೋದನ್ನು ಡೇಂಜರ್. ನಾನು ಬತ್ತೀನಿ. ನಾನು ಅದನ್ನೇ ಹೇಳೋಣ ಅಂತ ಅನ್ಕೊಂಡೆ, ಅಷ್ಟೊಳಗೆ ನೀನೇ ಹೇಳ್ಬಿಟ್ಟೆ. ತಗೊಂಬಂದೆ ನೋಡಪ್ಪ. ರಾಜ ತಗೊಳ್ಳೋ ಕೊಡು. ಅಯ್ಯೋ ನೀನೇ ಕೊಡಪ್ಪ. ನೇತ್ರಮ್ಮ ತಾಳಮ್ಮ, ನಿನಗೆ ದಾನವಾಗಿ ಕೊಡ್ತಾ ಇದ್ದೀನಿ. ಇದ್ರಾಗೆ 8 ಲಕ್ಷ ಇದೆ. ನಿನಗೆ ಏನೇನು ಬೇಕು ಅದನ್ನೆಲ್ಲ ಖರ್ಚು ಮಾಡ್ಕೊ. ಮೊದಲು ಮನೆ ಕಟ್ಟಿಸ್ಕೊಳಪ್ಪ. ನಮಗೆ ನೋಡೋಕ್ಕಾಗಲ್ಲ ಅಲ್ಲಿ ಬಂದರೆ. ಅದಕ್ಕೆ ತಾನೇ ನಾನು ನೀನು ಇಷ್ಟೆಲ್ಲ ಒತ್ತಾಯ ಮಾಡಿ ನನಗೂ ಭಾಗ ಕೊಡಪ್ಪ ಅಂತ ಕೇಳಿದ್ದು. ಸರಿ ಕೊಡು. ಒಂದು ನಿಮಿಷ ಕೊಡಬೇಡಿ. ಯಾಕೆ ಕೊಡಬಾರ್ದು? ನಮ್ಮಮ್ಮಯ್ಯ ನಮ್ಮಪ್ಪಯ್ಯ ಕೊಟ್ಟರು ನೀನು ಯಾಕೆ ಬೇಡ ಅಂತಿದ್ಯಾ? ಅದೇನೋ ಹೇಳ್ತಾರಲ್ಲ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾನ. ಹಂಗಾಯ್ತು. ಸುಮ್ಮನೆ ನಾನು ನಿಂತ್ಕ ಮತ್ ಕಲ್ಕ. ಏನ್ ನಿಮ್ಮ ಅಪ್ಪನ ಮನೆಯಿಂದ ಏನ್ ತಂದು ಕೊಡ್ತಾ ಇಲ್ಲ. ನಮ್ಮ ಅಪ್ಪನ ಮನೆ ಆಸ್ತಿ ನನಗೆ ಕೊಡ್ತಾ, ಇನ್ಯಾರಿಗೆ ಕೊಡ್ತಾರೆ? ಏನ್ ನಿನಗೆ ಕೊಡ್ಬೇಕಾಗಿತ್ತಾ? ನಿನಗೂ ಐತಲ್ಲ ನಮ್ಮನೆಗೆ ಸೇರಿರೋ ಆಸ್ತಿ ನಿನಗೆ. ಸುಮ್ಮನೆ ನಾನು ನಿಂತ್ಕ. ಓ ನೇತ್ರ, ನಾನು ಹಂಗಲ್ಲ ಹೇಳಿದ್ದು, ಕೊಡಬೇಡಿ ಅಂತ ಅಲ್ಲ, ಕೊಡ್ಲಿ. ಆದ್ರೆ ನಾನು ಹೇಳೋ ಮಾತು ಕೇಳು ಸ್ವಲ್ಪ. ನಿಮ್ಮಲ್ಲಿ ಹೇಳೋ ಮಾತು ಯಾಕೆ ಬೇಡ ಅಂದೆ ಅದನ್ನ ಹೇಳು ಫಸ್ಟ್. ಅತ್ತೆ ಹೆಂಗೂ ಇಷ್ಟೊಂದು ದುಡ್ಡು ನೇತ್ರನ್ಗೆ ದಾನವಾಗಿ ಕೊಡ್ತಾ ಇರೋ ತವ್ರ ಮನೆ ಉಡುಗೊರೆ ಅಂತಾನ. ಅದಕ್ಕೆ ಮಡ್ಲಾಕಿ ಹಾಕ್ಬಿಟ್ಟು ಹೂವು ಮುಡಿಸ್ಬಿಟ್ಟು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಥ ಇರುತ್ತೆ ಕೊಟ್ಟಿದ್ಕು ಅಂತ ಅಷ್ಟೇನೆ. ನಾನೇನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಹೌದಲ್ವಾ? ಅಯ್ಯೋ ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡು. ಹೋಗು ಮಡ್ಲಕ್ಕಿನೂ ಒಂದಿಷ್ಟು ಬಳೆ ಒಂದು ಏನು ಸೀರೆ ಗಿರೆ ಇದ್ರೆ ಇಕ್ಕಿ ತಗೊಂಬಂದು ಮಡ್ಲಕ್ಕಿ ಒಯ್ದು ದುಡ್ಡು ಕೊಡಿವಂತೆ ನೀನೇನೆ. ಹೋಗಿ ತಾಂಬ್ರಿಗೆ ಹೋಗಿ. ಸರಿ ಅತ್ತೆ ಆಯ್ತು. ನೇತ್ರ ಕೂತ್ಕೊ ನೇತ್ರ, ಮಡ್ಲಕ್ಕಿ ತಾಂಬತ್ತೀನಿ. ಮಡ್ಲಕ್ಕಿ ಒಯ್ದು ಆಮೇಲೆ ದುಡ್ಡು ಇಸ್ಕೊಂಬಂತೆ. ಕುಕ್ಕಳಮ್ಮ ನೇತ್ರಮ್ಮ ಕುಕ್ಕ. ಹೆಂಗೊಮ್ಮಲ್ಲಿ ನೆನಪಿಸಿದ್ದು ಒಳ್ಳೇದೇ ಆಯ್ತು ಕಣೋ ರಾಜ. ನಾನು ಅವಳ ಮೇಲೆ ಸಿಟ್ ಮಾಡ್ಕೊಂಡಿದ್ದೆ. ಇವಳಿಗೆ ಯಾಕೆ ಕುರಿ ನಮ್ಮ ದುಡ್ಡನ್ನ ನಮ್ಮ ಮಗಳಿಗೆ ಕೊಡಕ್ಕೆ ಅಂತ ಸಿಟ್ ಮಾಡ್ಕೊಂಡಿದ್ದೆ. ಹೆಂಗೊಮ್ಮಲ್ಲಿ ಒಳ್ಳೆ ಕೆಲಸನ ಮಾಡ್ಯಾಳೆ ಬಿಡು. ಒಳ್ಳೆ ಟೈಮ್ನಾಗೆ ಒಳ್ಳೇದೇ ಹೇಳವಳೆ. ನಾನು ಕೂಡ ಇಷ್ಟು ವಯಸ್ಸಾದ್ರೂ ನನಗೆ ಅದು ಮರ್ತೋಗಿತ್ತು. ಬಾರಿ ಚೆನ್ನಾಗಿದ್ದಾಳೆ ಮಲ್ಲಿ. ಯಾವ ಟೈಮ್ನಾಗ ಏನು ಹೇಳಬೇಕು, ಏನು ಮಾತಾಡಬೇಕು ಅಂತನ ಯೋಚನೆ ಮಾಡಿ ನೋಡ್ದ. ನೀನು ದುಡ್ಡು ಕೊಡಬೇಕು ಅವಾಗ ಹೇಳ್ತಾಳೆ. ಮುಂದಾಗಿ ಹೇಳಕ್ಕಾಗ್ತಿಲ್ಲ ಇಲ್ವೇನು? ಎಲ್ಲರೂ ಅವನು ಹೊಳಬೇಕಲ್ಲ, ಅದಕ್ಕೆ ಏನು. ನೇತ್ರ ಬೊಗ್ಗು, ತಲೆಗೆ ಹೂವು ಮುಡಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೇತ್ರ ಮಲ್ಲಿಗೆ ಹೂವು ಮುಡ್ಕೊಂಡು. ಎಲ್ಲಿದ್ವಿ ಮಲ್ಲಿ ಮಲ್ಲಿಗೆ ಹೂವ? ಅಲ್ಲ ಸೀರೆ ಈ ಬಾಳೆಹಣ್ಣು ಎಲ್ಲ ಇದ್ವೇನ್ ಮನೆಯಾಗೆ? ಹೌದತ್ತೆ, ಮಲ್ಲಿಗೆ ಹೂವ ನಮ್ಮ ಇದ್ರಾಗೆ ಹೊಲ್ದಾಗೆ ಬಿಟ್ಟಿದ್ರಲ್ಲ, ಕಿತ್ಕೊಂಬಂದಿದ್ರು. ಅವನೇ ಕಟ್ಟಿಕ್ಕಿದ್ದೆ. ಹಂಗೇನೆ ಬಾಳೆಹಣ್ಣು ಅಷ್ಟೇ ತೋಟದಾಗಿದ್ದು ಒಂದು ಗೊನೆ ಇತ್ತಲ್ಲ, ಅದ್ರಾಗೆ ಕಿತ್ಕೊಂಬಂದಿದ್ರು. ಸೀರೆ ಒಂದು ಇತ್ತು ಹೊಸದು ಉಡ್ಕೊಂಡೆ, ಅದು ಅದನ್ನೇ ಇಟ್ಟಿದ್ದೀನಿ. ಏನ್ರಿ ನಡೀತಾ ಐತೆ ಇಲ್ಲಿ ನಮ್ಮ ಮನೆಯಾಗೆ? ನನಗೆ ಗೊತ್ತಾಗ್ದಂಗೆ ಏನೇನೋ ಮಾಡ್ತಾ ಇದ್ದೀರಾ? ನೇತ್ರ ಮುಂದ್ಕೊಂಡ್ರಿಸಿ. ಹೇ ಕಾಳಿ, ಏನ್ ಮಾಡ್ತಾ ಇದ್ದೀರಿ? ಇದೊಂದು ಇರ್ಲಿಲ್ಲ ಬಂತಲ್ಲ. ಬಾ ಬಾ, ನಿನ್ ಮೊಮ್ಮಗಳಿಗೆ ದುಡ್ಡು ಕೊಡ್ತಾ ಇದೀವಿ. ಅದಕ್ಕೆ ಮಲ್ಲಿಗೆ ಹೂವು ಮುಡಿಸಿ ಮಡ್ಲಕ್ಕಿ ಒಯ್ದು ಕೊಡೋಣ ಅಂತ ಮಲ್ಲಿ ಹೇಳಿಳು. ಅದಕ್ಕೆ ಮಡ್ಲಕ್ಕಿ ಒಯ್ತಾ ಇದ್ದಾಳೆ. ಬಾ ಬಾ. ಮೆರವಣಿಗೆ ಮಾಡ್ತೀರಾ? ಅವಳು ಯಾಕೆ ಮೆರವಣಿಗೆ ಮಾಡ್ತೀರಾ? ಏನ್ ಮಾಡಿ ಅವಳೆ ಅಂತದ್ದ ನೇತ್ರ? ಅಯ್ಯೋ ಅವಳೇನ್ ದೇವ್ರೆ ಮೆರವಣಿಗೆ ಮಾಡಕ್ಕೆ? ಈ ಕಿಡ್ದಿದ್ ಮಿತಾಗೆ ಬಡ್ಕಮಕ್ಕಾಗಲ್ಲ. ಮಲ್ಲಿ ನೀನೇ ಹೇಳ್ಬಾ ಇದಕ್ಕೆ.
ಅಯ್ಯೋ ಅಜ್ಜಿ, ನೇತ್ರಿಗೆ ತವ್ರ ಮನೆ ಕಡೆಯಿಂದ ನಾ ಉಡುಗೊರೆ ಕೊಡ್ತಾ ಇದಾರೆ ಅತ್ತೇನು ಮಾವನು. ಉಡುಗೊರೆನಾ? ಏನ್ ಕೊಡ್ತಾ ಇದಾರೆ ಅಂತದ? ಮದ್ವೆಗೆ ಎಲ್ಲ ಕೊಟ್ಟಿದ್ರಲ್ಲೇ ಅವಳಿಗೆ ಒಡವೆ ಪಡವೆ ಎಲ್ಲ ತಿರುಗಿ ಏನಂತೆ ಅವಳಿಗೆ? ಹಂಗಲ್ಲ, ಮಾವೊಂದು ಇಷ್ಟೊಂದು ಆಸ್ತಿ ಐತಲ್ವಾ, ಅಷ್ಟೂನು ಇನ್ನೇನು ನಮಗೆ ಕೊಟ್ರೆ ಅವ್ರು ಬೇರೆ ಬಡವರಲ್ವಾ, ಬಡ್ತಾನ ಮನೆ ಬೇರೆ ಕಟ್ಕೋಬೇಕಂತೆ, ಅರ್ಧಕ್ಕೆ ನಿಂತೈತೆ. ಅದಕ್ಕೆ ಅವಳಿಗೂ ಆಸ್ತಿಗೆ ಭಾಗ ಕೊಡ್ಬೇಕು ಅಂತ ಅತ್ತೆ ಮಾವನು ನಿರ್ಧಾರ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನೇತ್ರನೇ ಬೇಡ ಅಂತ ಹೇಳಿ ದುಡ್ಡು ಕೊಡು ಅಂತ ಹೇಳಿದಾಳೆ. ಅದಕ್ಕೆ ದುಡ್ಡು ಕೊಡ್ತಾ ಇದಾರೆ ಮಾವ. ಬರೀ ನೀವು ಆಶೀರ್ವಾದ ಮಾಡ್ರಿ ಒಳ್ಳೇದಾಗ್ಲಿ ಅಂತನ. ಓ ಹೌದಾ, ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾಳ? ಸರಿ ಸರಿ ಆಯ್ತು ಬಿಡು, ಕೊಡ್ಲಿ, ಚೆನ್ನಾಗಿರ್ಲಿ. ಪಾಪ ಸಣ್ಣ ಹುಡುಗರು ಇದಾವೆ, ಮನೆ ಬೇರೆ ಸೋರುತ್ತೆ ಅಂತಾಳೆ. ಹ್ಞೂ ಬರ್ರಿ ನೀವುನು, ಬತ್ತೀನಿ ನಡಿ. ನೀವು ಹಂಗೆ ಮಡ್ಲಕ್ಕಿ ಒಯ್ದು ಕೊಡೋದ್ರಿ ದುಡ್ಡ. ಅಯ್ಯೋ ನೀನೇನ್ ಮಕ್ಕ ನೋಡ್ತಾ ಇದ್ಯಾ? ಆ ತಟ್ಟೆಗೆ ಆ ದುಡ್ಡನ್ನು ಇಕ್ಕು, ಎಲ್ಲ ಸೇರಿ ಕೊಡ್ಲಿ. ಮಡ್ಲಕ್ಕಿ, ದುಡ್ಡು, ಬಾಳೆಹಣ್ಣು ಎಲ್ಲನ ನಿಮ್ಮ ನೇತ್ರಮ್ಮಗೆ. ಅಯ್ಯೋ ಅಮ್ಮ, ದುಡ್ಡ ನೀನು ಅಪ್ಪನ ಕೈ ಕೊಡಿರಂತೆ, ಅವಳು ಮಡ್ಲಕ್ಕಿ ಒಯ್ಲಿ ಸಾಕು. ಹೌದತ್ತೆ, ನೀವೇ ಕೊಡಿರಂತೆ ಇರ್ರಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ನಿಮ್ಮ ಮಗಳಿಗೆ. ಹಂಗೆ ಮಾಡ್ತೀವಿ ಹೇಳು, ನಮ್ಮ ಅಮ್ಮನಿಗೆ ನಾನು ಅವರಪ್ಪನ ಕೊಡ್ತೀವಿ. ಮಡ್ಲಕ್ಕಿ ಒಯ್ ನೀನು. ತಗೋ ನೇತ್ರ, ಒಳ್ಳೇದಾಗ್ಲಿ ನಿಮ್ಗೆ. ತಗೊಳಮ್ಮ ನೇತ್ರ, ನಿನ್ಗೆ ಒಳ್ಳೇದಾಗ್ಲಿ. ಗಂಡನ ಮನೆಗೆ ನೀನು ನಿನ್ನ ಮಕ್ಕಳು ಎಲ್ಲರೂ ಸುಖವಾಗಿರ್ರಿ. ತವ್ರ ಮನೆಗೆ ನಿಮ್ಮ ಅಪ್ಪಗೂ ಅಮ್ಮಗೂ ಅದೇ ಚಿಂತೆ, ನಿಂದೇ ಚಿಂತೆ. ಹಂಗಾಗಿನ ನಿನ್ಗೆ ನಾವು ತವ್ರ ಮನೆಯಿಂದ ಉಡುಗೊರೆ ಕೊಡ್ತಾ ಇದ್ದೀವಿ. ಆ ದೇವ್ರು ನಿನ್ಗೆ ಎಲ್ಲ ಸುಖ, ಅಷ್ಟ ಸುಖಗಳನ್ನು ಕರುಣಿಸ್ಲಿ ಅಮ್ಮ. ಇಷ್ಟು ದಿನ ಕಟ್ಪಟ್ಟಿದ್ ಕಷ್ಟ ಎಲ್ಲನ ದೂರ ಆಗಿ ಇನ್ಮೇಲೆ ನೀನು ಯಾವಾಗ್ಲೂ ಸುಖವಾಗಿರಮ್ಮ. ಅದೇ ನಮಗೆ ಬೇಕಾಗಿರೋದು ಕಣೆ ನೇತ್ರಮ್ಮ. ಹೌದು ಕಣ ನೇತ್ರಮ್ಮ. ನೀನು ಸುಖವಾಗಿರ್ಬೇಕು ಅಂತ ಅದಕ್ಕೆ ಈ ದುಡ್ಡು ಕೊಡ್ತಾ ಇರೋದು. ಹುಷಾರಾಗಿ ಖರ್ಚು ಮಾಡು. ಯಾವುದಕ್ಕಂದು ಅವತ್ತಿಗೆ ಎಲ್ಲ ಕಳಿಬೇಡ ದುಡ್ಡ. ನೀವೂ ಚೆನ್ನಾಗಿರ್ಬೇಕು. ಇಲ್ಲಿ ನಾವು ಸಂತೋಷವಾಗಿರ್ಬೇಕು ಅಂದರೆ ನೀನು ನಿನ್ನ ಮಕ್ಕಳು ನಿಮ್ಮ ಮನೆಗೆ ಎಲ್ಲರೂ ಖುಷಿಯಾಗಿರ್ಬೇಕು. ಸಾವ್ಕಾಶ ಸಿದ್ದಪ್ಪನ ಮಗಳು ಅಂದರೆ ಹಂಗಿರ್ಬೇಕು. ಆಯ್ತಪ್ಪ, ಇನ್ಮೇಲೆ ನಿಮ್ಮಿಬ್ರು ಆಶೀರ್ವಾದಂತೆ ಹಂಗೆ ಇರ್ತೀವಿ. ಇಷ್ಟೇ ಅಲ್ಲ, ನಾನು ಮದುವೆ ಆಗಿ ಹೋದಾಗ್ಲೇನೆ ಈ ತರ ದುಡ್ಡು ಕೊಟ್ಟಿದ್ರೆ ಇಷ್ಟು ದಿನಕ್ಕೆ ಯಾವಾಗ್ಲೂ ನಾವು ಮನೆ ಕಟ್ಕೊಂಡು ಚೆನ್ನಾಗಾಗಿರ್ತಿದ್ವಿ. ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ಲ ನೇತ್ರ. ನಾವ್ ಅಂದ್ಕೊಂಡಂಗೆ ಯಾವ್ದು ಆಗಲ್ಲ. ಸಮಯ ಸಂದರ್ಭ ಎಲ್ಲನ ಕೂಡ್ ಬರ್ಬೇಕಲ್ಲ. ಈಗ ಹೆಂಗ ಒಳ್ಳೆ ಗಳಿಗೆ ಬಂದಿದೆ, ಒಳ್ಳೆ ಗಳಿಗೆಯಲ್ಲಿ ದುಡ್ಡು ತಗೊಂತಾ ಇದೆಯಾ ತವ್ರ ಮನೆಯಿಂದನ. ಒಳ್ಳೇದಾಗುತ್ತೆ ಬಿಡು ಮಲ್ಲಿ. ಎಲ್ಲದಕ್ಕೂ ಅದೃಷ್ಟ ಬೇಕು. ತವ್ರ ಮನೆಯಿಂದನ ಇಷ್ಟು ದೊಡ್ಡ ಉಡುಗೊರೆ ಸಿಗ್ಬೇಕು ಅಂದ್ರೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಯೋಚನೆ ಮಾಡು. ಎಲ್ಲಾರ್ಗು ನಂತರ ಅದೃಷ್ಟ ಬರಲ್ಲ. ಹೌದು ನೇತ್ರ, ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಇಂಥ ಮನೇಲಿ ಹುಟ್ಟೋದಕ್ಕೆ. ನಾನು ಅಷ್ಟೇ ಇಂಥ ಮನೆಗೆ ಸೊಸೆಯಾಗಿ ಬರಕ್ಕೆ ಅದೃಷ್ಟ ಮಾಡಿದೀನಿ, ನಿಮ್ಮ ಅಣ್ಣನ ಕೈ ಹಿಡಿಯೋದಕ್ಕೆ. ಎಲ್ಲ ಒಳ್ಳೇದಾಗಿದೆ, ನನ್ಗಂತೂ ತುಂಬಾ ಸಂತೋಷ ಆಯ್ತು. ಸರಿ ಆಯ್ತು ಬಿಡು, ನಾನೇನೋ ಹೇಳಿದ್ರೆ ನೀನ್ ಇನ್ನೇನೋ ವೇದಾಂತ ಹೇಳ್ತೀಯ. ನಿನಗೆ ನನ್ನ ಮಾತಿನ ಒಳ ಅರ್ಥ ಆಗಲ್ಲ ಅನ್ಸುತ್ತೆ. ಅಷ್ಟೊಂದು ಬುದ್ಧಿವಂತಿಕೆನು ನಿನ್ಗೆ ಇಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು. ಈಗ ಅದೆಲ್ಲ ಯಾಕೆ, ಎಲ್ಲ ನನಗೆ ಒಳ್ಳೇದಾಗ್ತಾ ಇರ್ಬೇಕಾದ್ರೆ ನಾನ್ಯಾಕೆ ಅದು ಇದು ಮಾತಾಡಿ ಕೆಟ್ಟೊಳಾಗ್ಲಿ ಹೇಳು. ಈ ಮನೆಗೂ ಒಳ್ಳೇದಾಗ್ಲಿ. ನಮ್ಮ ಅಣ್ಣನ ಮನೇನು ನಮ್ಮ ಅಪ್ಪಯ್ಯರ ಮನೇನು ಸುಖವಾಗಿ ಸಂತೋಷವಾಗಿರ್ಲಿ. ನಮ್ಮ ಅಪ್ಪಯ್ಯನ ಆಸ್ತಿ ಇನ್ನೂ ಹೆಚ್ಚು ಜಾಸ್ತಿ ಆಗ್ಲಿ, ಡಬ್ಬಲ್ ಆಗ್ಲಿ ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಕಾಳಿ, ನಮ್ಮ ಅಮ್ಮನೂ ಕರಿಯೇ ಆಶೀರ್ವಾದ ಮಾಡಲಿ ನಮ್ಮ ನೇತ್ರಮ್ಗೆ ಒಳ್ಳೇದಾಗ್ಲಿ ಅಂತನ. ನಿಮ್ಮ ಅಮ್ಮನ ನಾನು ಕರಿಯಲ್ಲ, ನೀನೇ ಕರಿಬಾ. ಅದು ನಾನೇನು ಕರೆದ್ರೆ ಏನೇನೋ ಮಾತಾಡುತ್ತದು. ನಾನೇ ಕರಿತೀನಿ ಬಿಡು. ಜಿ ನೇತ್ರಿಗೆ ಮಡ್ಲಕ್ಕಿ ಹಾಕಿ ಅತ್ತೆ ಮಾವನ ಆಶೀರ್ವಾದ ಮಾಡಿದ್ರು, ನೀವುನು ಆಶೀರ್ವಾದ ಮಾಡೋದ್ರಿ ಒಳ್ಳೇದಾಗ್ಲಿ ಅಂತನ. ಅಯ್ಯೋ ನಾವೆಲ್ಲ ಯಾರು ಬಿಡೆ ಮಲ್ಲಿ, ಆ ದೇವ್ರ ಇದ್ದಾನೆ, ದೇವ್ರು ನೋಡ್ಕೋಬೇಕು. ದೇವ್ರ ಕಂಡ್ಬಿಟ್ರೆ ಎಷ್ಟೊತ್ತು ಹೇಳು, ಮನುಷ್ಯರು ನಾವೆಲ್ಲನ. ನಾವು ನಮ್ಮ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ. ಆ ದೇವ್ರ ಕಂಡ್ಬಿಡ್ಬೇಕು ಅಷ್ಟೇ, ಏನೇ ಒಳ್ಳೇದಾಗ್ಬೇಕು ಅಂದ್ರೂ. ಆಯ್ತು, ದೇವ್ರು ಕಂಡ್ಬಿಡ್ತಾನೆ. ಈಗ ಹೋಗಿ ಒಳ್ಳೇದಾಗ್ಲಿ ಅಂತ ಹೇಳ್ರಿ ಸಾಕು ನೇತ್ರಗೆ. ಸರಿ ಅಮ್ಮ. ಅಮ್ಮ ದುಡ್ಡು ತಗೊಂಡೋಗ್ತಾ ಇದ್ಯಾ, ನನಗೇನು ಅದರಿಂದ ಏನು ಬೇಜಾರೇನಿಲ್ಲ. ಒಳ್ಳೇದು ಖರ್ಚು ಮಾಡು. ದುಡ್ದು ಸಂಪಾದನೆ ಮಾಡಿ ಅದ್ರಾಗೆ ಚೆನ್ನಾಗಿರ್ಬೇಕು. ಇನ್ನೊಬ್ರು ಕೊಟ್ಟಿದ್ದು ಶಾಶ್ವತವಾಗಿರಲ್ಲ. ನೀನು ದುಡಿಯೋದ್ ಕಲ್ತ್ಕ. ನಿನ್ ಗಂಡ, ನಿಮ್ಮತ್ತೆ, ನಿಮ್ಮ ಮಾವ ಇದಾರೆ, ಎಲ್ಲರೂ ದುಡಿದ್ರೆ ಮನೆ ಕಟ್ಸೋದು ಏನ್ ದೊಡ್ಡದಲ್ಲ. ಆದ್ರೆ ಏನ್ ಮಾಡೋದು, ದುಡ್ದಿದ್ದ ನೀವು ಉಳಿಸ್ಕೊಂಬಲ್ಲ. ಬಿಡು, ಹೋಗ್ಲಿ, ಒಳ್ಳೇದಾಗ್ಲಿ ಬಿಡು. ಆ ದೇವ್ರು ಒಳ್ಳೇದ್ ಮಾಡ್ತಾನೆ, ಹೋಗ್ಬಾ. ಸರಿ ಅಜ್ಜಿ, ಆಯ್ತು. ಎಲ್ರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ, ಅಷ್ಟೇ ಸಾಕು. ನನ್ಗಂತೂ ತೃಪ್ತಿ ಆಯ್ತು ಇವತ್ತು. ತುಂಬಾ ಸಂತೋಷ ಆಗ್ತೈತೆ. ನೇತ್ರಮ್ಮನ್ ಬ್ಯಾಗ್ ತರೋಗು, ಹೋಗಿ ಇವನ್ನೆಲ್ಲನ ಮಡ್ಲಕ್ಕಿ ಸೀರೆ ಎಲ್ಲ ಅದಕ್ಕೆ ಹಾಕಿ, ಆ ದುಡ್ಡನ್ನ ಅದಕ್ಕೆ ಹಾಕಿ ನಿನ್ ಗಂಡ ಕರ್ಕೊಂಡೋಗಿ ಬಿಟ್ಟು ಬರ್ತಾನೆ ರಾಜ. ಹೋಗು, ಬ್ಯಾಗ್ ತರೋಗು. ಸರಿ ಅತ್ತೆ, ಆಯ್ತು, ತರ್ತೀನಿ ರೀ. ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ಇದೇ ಖುಷಿಗೆ ಒಂದು ಹಾಡು ಹೇಳ್ಬೇಕು ಅನಿಸ್ತೈತೆ. ಹಾಡ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ,
ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ